ಇರ್ಬೋದು 35 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿ ಕೃಷ್ಣ ತಂಡದವರಿದ್ದಾರೆ. 42 ಅಂಕಗಳೊಂದಿಗೆ ಗಂಗಾ ತಂಡದವರು 3ನೇ ಸ್ಥಾನದಲ್ಲಿದ್ದಾರೆ. 63 ಅಂಕಗಳೊಂದಿಗೆ ಯಮುನಾ ತಂಡದವರು 2ನೇ ಸ್ಥಾನದಲ್ಲಿದ್ದಾರೆ. 78 ಅಂಕಗಳ ಜೋರ ಚಪ್ಪಾಳೆ ಹಾಕಿ 78 ಅಂಕಗಳೊಂದಿಗೆ ನಮ್ಮ ತುಂಗಾ ತಂಡದವರು ಪ್ರಥಮ ಸ್ಥಾನವನ್ನು ಪಡೆದು ವಿಜೇತರಾಗಿದ್ದಾರೆ. ಅವರಿಗೂ ಸಹ ಒಂದು ಬಹುಮಾನ ಗಿಫ್ಟ್ ಆಫರ್ ನಮ್ಮ ಆಗಾಗಲೇ ಮೊದಲೇ ತಿಳಿಸಿದಾಗ ಎಲ್ಲ ಪ್ರಾಯೋಜಕರಿಂದ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಇಲ್ಲಿ 2 ಜನ ಮಹಿಳೆಯರು ಕೊಡ್ತಿದ್ದಾರೆ. ಆದ್ರೆ ಇವರು ಸಹ ಪಾಪ ಅವರಿಗೆ ಸೀರೆಯನ್ನು ತಂದ್ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದೆ. ರವೀಂದ್ರ ಅವರು ಪಾಪ ವೇದಾವತಿ ಅವರಿಗೆ ತಂದು ಕೊಡ್ತಾ ಇದ್ರು, ಚುಡಾರತ್ನವರು ಪಾರ್ವತಿ ಅವರಿಗೆ ತಂದ್ಕೊಟ್ಟು ಸ್ವಸ್ಥ ಆಗ್ಬಿಟ್ಟಿದಾರಂತ. ಹಾಗಾಗಿ ಅವ್ರಿಗೆ ರೇಟ್ ಗೊತ್ತಿರುತ್ತೆ. ನನ್ನ ಸಹೋದ್ಯೋಗಿಗಳು ಸೀರೆಯನ್ನು ತೋರಿಸ್ತಾರೆ, ಅದರ ರೇಟ್ ಬಿಲ್ ಅನ್ನು ಸಹ ನಾವು ಪ್ಯಾಕ್ ಮಾಡಿದ್ವಿ. ನಾವೇನಾದ್ರು ಚೇಂಜ್ ಮಾಡೋದಿಲ್ಲ. ಆ ಬಿಲ್ಲಿನಲ್ಲಿ ಆಲ್ರೆಡಿ ಅಂದ್ರೆ ಈಗಾಗಲೇ ನಮೂದಿಸಿದೀವಿ. ಯಾರಿಗೆ ಆ ಅದೃಷ್ಟ ಒಲ್ದಿದೆಯೋ ನೋಡೋಣ, ಅವರು ನೋಡಿ ಅದರ ರೇಟ್ ಅನ್ನು ಅವ್ರು ಹೇಳ್ಬೇಕು. ಮೊದಲು ಗಂಗಾ ತಂಡದವರು ಮುಟ್ಟು ನೋಡ್ಬೋದು, ತೊಂದರೆ ಇಲ್ಲ, ಮುಟ್ಟು ನೋಡ್ಬೋದು. ಅವರ ನಿಖರವಾದ ಬೆಲೆ ಅಥವಾ ಸಮೀಪದ ಬೆಲೆ, ನಿಖರವಾದ ಬೆಲೆಯನ್ನು ಯಾರೋ ನಮೂದಿಸದಿದ್ದಲ್ಲಿ ಸಮೀಪದ ಬೆಲೆ ಹೇಳಿದವರಿಗೆ ಆ ಒಂದು ಸೀರೆ ಸಿಗ್ತಾ ಇದೆ. ನೋಡಿ, ಅವರ ಶ್ರೀಮತಿಯವರಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಿದ್ರೆ ಹೇಳ್ತಾರೆ, ಬೇಗ ಬೇಗ ಹೇಳ್ಬೇಕು. 1000 ರೂಪೀಸ್ ಹೇಳಿದ್ದಾರೆ ಗಂಗಾ ತಂಡದವರು. ಪಾರ್ವತಿ ಅವರು ಇದಾರ ಇಲ್ಲೋ ಗೊತ್ತಿಲ್ಲ, ಬರ್ಕೊಳ್ಳಿ. ಪೂಜಾ ಮೇಡಮ್, ಗಂಗಾ ತಂಡದವರು 1000. ಅದನ್ನ ಮೇಲೆ ಬಿಚ್ಚೋ ಆಗಿಲ್ಲ, ಮೇಲೆ ಮಾತ್ರ ಅವ್ರು ಮುಟ್ಟಬಹುದು, ಬಿಚ್ಚೋ ಆಗಿಲ್ಲ. 850 ರೂಪಾಯಿ ಹೇಳಿದ್ದಾರೆ. ತುಂಗಾ ತಂಡದವರು 850 ರೂಪಾಯಿ ಹೇಳಿದ್ದಾರೆ. ಯಮುನಾ ತಂಡದವರು ದಯವಿಟ್ಟು ಆಡಿಯನ್ಸ್ ಸುಮ್ಮನಿರ್ಬೇಕು. 750 ರೂಪಾಯಿ ಹೇಳಿದ್ದಾರೆ. 600 ರೂಪಾಯಿ ಹೇಳಿದ್ದಾರೆ ಕೃಷ್ಣ ತಂಡದವರು. ನಮ್ಮ ಟ್ರಸ್ಟಿನ ಸದಸ್ಯರಿಗೆ ನಾವು ಬಿಲ್ ಅನ್ನು ಕೊಡ್ತೀವಿ, ಅದನ್ನ ತೆರೆದು ಅದು ಎಷ್ಟು ಬಿಲ್ಲಿನಲ್ಲಿ ನಮೂದಿಸಿದಾರೋ ಅದನ್ನ ಹೇಳ್ತಾರೆ. ಅಂಕಗಳನ್ನು ಬರ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. $751 ರೂಪಾಯಿ. ಯಾರು ನಿಖರವಾದ ಬೆಲೆ ಯಾರು ಹೇಳಿದೀರಾ? 750 ರೂಪಾಯಿ ಹೇಳಿದ್ದಾರೆ, ನಿಖರವಾಗಿ ಹೇಳಿದ್ದಾರೆ. 1 ರೂಪಾಯಿ ಮಾತ್ರ ಕಡಿಮೆ ಹೇಳಿದ್ದಾರೆ. ಜೋರ ಚಪ್ಪಾಳೆಯಲ್ಲಿ ಅವರಿಗೆ ನೋಡಿ ಒಂದು ಸೀರೆ ಸಿಗ್ತಾ ಇದೆ. ಅದನ್ನ ನನ್ನ ಸಹೋದ್ಯೋಗಿಗಳು ಅಷ್ಟು ಜನ ಬಂದವರಿಗೆ ನೀಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾಲ್ಕನೇ ಸ್ಥಾನವನ್ನು ಪಡೆದಂತ ಕುಮಾರ ಅಥರ್ವ ಹಾಗೂ ರಂಜಿತ್ ಅವರಿಗೆ ಆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನಮ್ಮ ಟ್ರಸ್ಟಿನ ಸದಸ್ಯರಾದಂತಹ ಶ್ರೀಯುತ ಅನಿಲ್ ಕುಮಾರ್ ಕುದ್ರು ಅವ್ರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೊನೆ ಮುಗಿಸ್ತಾ ಇದೀವಿ. ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ತಿಳಿಸಿ. ಹಾಗೆ 3ನೇ ಸ್ಥಾನ ಪಡೆದಂತವರು ತನ್ಮಯ್ ಮತ್ತು ಚುಡಾರತ್ನವರು, ಅವರಿಗೆ ನಮ್ಮ ಟ್ರಸ್ಟಿನ ಸದಸ್ಯರಾದಂತಹ ಮಾವೀರ್ ಬಿ ಅನ್ನೋರು ಗಿಫ್ಟ್ ಹ್ಯಾಂಪರ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ 2ನೇ ಸ್ಥಾನ ಪಡೆದ್ರೂ ಪರವಾಗಿಲ್ಲ, ನಮಗೆ ಸೀರೆ ಸಿಕ್ಕಿದೆ ಅಂತೇಳಿ ಖುಷಿಯಲ್ಲಿದ್ದಾರೆ. 2ನೇ ಸ್ಥಾನವನ್ನು ಪಡೆದಂತಹ ಯಮುನಾ ತಂಡದವರಿಗೆ ನನ್ನ ಸಹೋದ್ಯೋಗಿ ಶ್ರೀಮತಿ ಅನುಪಮಾ ಮಣಗೋಡ್ ಅವರೇ ಗಿಫ್ಟ್ ಹ್ಯಾಂಪರ್ ಅನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅನುಪಮಾ ಮಣಗೋಡ್ ಅವರು ಗಿಫ್ಟ್ ಹ್ಯಾಂಪರ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ 2ನೇ ಸ್ಥಾನವನ್ನ. ಹಾಗೂ 1ನೇ ಸ್ಥಾನವನ್ನು ಪಡೆದಂತಹ ಲತೀಕ್ ಮತ್ತು ರವೀಂದ್ರ ಅವರಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ತೀರ್ಪುಗಾರರಾದಂತಹ ಆಶಾ ಪ್ರವೀಣ್ರವರು ಪ್ರಥಮ ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಎಲ್ಲರೂ ಚಪ್ಪಾಳೆ ಮೂಲಕ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ. ಹಾಗೆ ನೀವು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಇಲ್ಲಿ ತನಕ ನಿಮ್ಮನ್ನ ಆಡ್ಕೊಳ್ತಾ ಇದ್ರಲ್ವಾ,
ಅವರಿಗೂ ಒಂದು ಅವಕಾಶವನ್ನು ಇಟ್ಕೊಂಡಿದೀವಿ. ಒಂದು ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಇಲ್ಲಿ ಯಾರು ಇರ್ತೀರೋ ಅವರಿಗೆ ಮಾತ್ರ ಅದು ಅವಕಾಶ. ಒಂದೇ ಒಂದು ಪ್ರಶ್ನೆ ಸರಿಯಾದ ಉತ್ತರವನ್ನು ಹೇಳಿದ್ರೆ ಅವರಿಗೆ ಅವಕಾಶ. ನಮ್ಮ ಕುಶಲ್ ಪೇರೆಂಟ್ಸ್ ಇಲ್ಲೇ ಇದ್ದಾರೆ, ನೋಡೋಣ ಯಾರಿಗೆ ಆ ಲಕ್ಷ್ಮಿ ಓದಿದಾಳೋ ಗೊತ್ತಿಲ್ಲ. ಶ್ರೇಷ್ಠ ಪೇರೆಂಟ್ಸ್ ಇದಾರ? ಶ್ರೇಷ್ಠ ಜನ್ಯ ಪೇರೆಂಟ್ಸ್ ಪ್ರಶಾಂತ್ ವೇದಿಕೆಗೆ ಆಗೋ ಭಾಗ್ಯ ಇರಬಹುದು ನೋಡಿ. ಒಂದೇ ಪ್ರಶ್ನೆ ತುಂಬಾ ಈಸಿ ಇರುತ್ತೆ. ಪ್ರಶಾಂತ್ ಅವರು ನಮ್ಮ ಊರಿನ ಸಂಬಂಧಪಟ್ಟಂತಹ ಪ್ರಶ್ನೆನೇ ಕೇಳ್ತೀನಿ. ನಿಮಗೆ ಗೊತ್ತಿರುವಂತದ್ದು, ನಿಮಗೆ ಅದೃಷ್ಟ ಸುಮಾರಾಗಿದ್ರು ಇರ್ಬೋದು, ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಯಾವಾಗಲೂ ಲಾಂಚಲ್ಲಿ ಓಡಾಡ್ತಾ ಇದ್ವಿ, ಆದ್ರೆ ಈಗ ಲಾಂಚಲ್ಲಿ ಹೋಗ್ತಾ ಇಲ್ಲ, ಸೇತುವೆ ಮೇಲೆ ಹೋಗ್ತಾ ಇದೀವಿ. ಹಾಗಾದ್ರೆ ಸೇತುವೆ ಉದ್ಘಾಟನೆ ಆದಂತ ದಿನಾಂಕ ಎಷ್ಟು? ದಯವಿಟ್ಟು ಹೇಳ್ಬೇಡಿ. ಅವ್ರು ಗೊತ್ತಿಲ್ಲ ಯಾರು ಹೇಳ್ತೀರಾ? ಜುಲೈ 14, 2025. ತುಂಬಾ ಸುಲಭ ಪ್ರಶ್ನೆ ಇತ್ತು, ಆದ್ರೆ ಅವರಿಗೆ ಅದೃಷ್ಟ ಇಲ್ಲ. ಕುಶಾಲ್ ಮತ್ತು SS ಪೇರೆಂಟ್ಸ್ ನಾನು ಆಗಲೇ ಹೇಳ್ತಾ ಇದ್ದೆ, ದಯವಿಟ್ಟು ಮಕ್ಕಳು ಸುಮ್ಮನಿರ್ಬೇಕು. ಅಪ್ಪನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವ್ ಈ ಕಡೆ ತಿರ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ನನಗೆ ಕರ್ನಾಟಕದ ವಾಣಿಜ್ಯ ನಗರಿ ಎಂದೇ ಪ್ರಸಿದ್ಧ ಪಡೆದ ನಗರ ಯಾವುದು? ಉತ್ತರ ತಪ್ಪು. ಯಾವುದು? ಕರ್ನಾಟಕದ ವಾಣಿಜ್ಯ ನಗರಿ ದಾವಣಗೆರೆ. ಹಾಗಾಗಿ ಅವರಿಗೂ ಸಹ ಈ ಅದೃಷ್ಟ ಸಿಗ್ಲಿಲ್ಲ. ದೀಕ್ಷಾ ಪೋಷಕರು ನಮ್ಮ SDMC ಅಧ್ಯಕ್ಷರು, ಅವರಿಗೆ ಸಿಗುವ ಸಾಧ್ಯತೆ ಇದ್ರೂ ಇರಬಹುದು. ಮುಂಬಾಕ್ ಬನ್ನಿ. ನಮ್ಮ ಕರ್ನಾಟಕ ಸರ್ಕಾರದ ಈಗಿನ ಪ್ರಾಥಮಿಕ ಶಿಕ್ಷಣ ಸಚಿವ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಯಾರು? ಮಧು ಬಂಗಾರಪ್ಪ. ಸರಿಯಾದ ಉತ್ತರ ಹೇಳಿದ್ದಾರೆ. ಜೋರಾಗಿ ಚಪ್ಪಾಳೆ ಹೇಳಿ. ಮಧು ಬಂಗಾರಪ್ಪನವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಹೌದಾ? ನೋಡಿ, ಅವ್ರಿಗೆ ಕೆಳಗಡೆ ಅವ್ರು ಹೇಳ್ಕೊಟ್ಟಿದಾರಂತೆ, ಹಾಗಾಗಿ ಎಲ್ಲರೂ ಗಮನಿಸಿರೋದ್ರಿಂದ ನಾವು ಅವ್ರಿಗೆ ಅದನ್ನ ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ಕೆಳಗಡೆ ದಯವಿಟ್ಟು ನೀವು ಆತರ ಮಾಡಬೇಡಿ. ಏನೋ ಯಾರಿಗೋ ಒಂದು ಅದೃಷ್ಟ ಇರುತ್ತೆ, ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರಿಗೆ ಇನ್ನೊಂದು ಪ್ರಶ್ನೆ. ನೋಡಿ, ನಾವು ಆದಷ್ಟು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದೀವಿ, ಅಥವಾ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದೀವಿ. ನಮ್ಮ ಊರಿನ ಪಕ್ಕದಲ್ಲಿ ಹರಿದು ಹೋಗ್ತಾ ಇರುವಂತದ್ದು ನಮಗೆಲ್ಲರಿಗೂ ಗೊತ್ತಿರುವಂತದ್ದು. ಈಗಾಗಲೇ ಸೇತುವೆಯನ್ನು ಸಹ ಕಟ್ಟಿದ್ದಾರೆ. ಆ ನದಿ ಶರಾವತಿ ನದಿ. ಶರಾವತಿ ನದಿಯ ಬೇರೆಯವ್ರು ಯಾರು ಮಾತಾಡಬೇಡಿ, ಉಗಮ ಸ್ಥಾನ ಯಾವುದು? ದಯವಿಟ್ಟು ಮಕ್ಕಳು ಮಾತಾಡಬಾರ್ದು. ಅದ ಸ್ಥಳವನ್ನೇ ಹೇಳ್ಬೇಕು, ತಾಲೂಕನ್ನೇ ಹೇಳಿದ್ರೆ ಆಗೋದಿಲ್ಲ. ಮನೆಯವರು ಆವಾಗಲೇ ಬರ್ಬೇಕಾಗಿ. ನಾನೇನು ಯೋಗಣ್ಣನೇ ಬರ್ಲಿ ಅಂತ ಕೇಳಲಿಲ್ಲ, ಪವಿತ್ರ ಬರ್ಬೋದಿತ್ತು. ತಲಕಾವೇರಿ ಅಂತ ಹೇಳ್ತಾ ಇದ್ದಾರೆ. ತೀರ್ಥಹಳ್ಳಿ ತಲಕಾವೇರಿ ಅಲ್ಲ, ಅಂಬುತೀರ್ಥ. ಯಾವುದು? ಅಂಬುತೀರ್ಥ. ಒಂದು ಹಾಗೆ ನೋಡಿ, ಯಾರ್ದು ಒಂದು ಬೈಕಿನ ಕೀ ಇಲ್ಲಿ ಬಿದ್ದೋಗಿದೆ, ಯಾವ್ದಾದ್ರು ಕಳೆದೋದಲ್ಲಿ ಪಡೆದುಕೊಳ್ಳಿ. ಹನಿ ಪೋಷಕರು ಇದ್ದಾರಾ? ಇಲ್ಲ.
ಅನಗರ್ ಪೋಷಕರು ನವೇಶ್ರೀ ಇಲ್ಲ, ರಘುವಂಶಿ ಅಜ್ಜಿ ತುಂಬಾ ಸುಲಭ ಬಂದಿದೆ, ಬನ್ನಿ. ಅಮ್ಮ ಇದಾರಾ? ರಘುವಂಶಿ ಇಲ್ಲ, ಅಲ್ಲಿಂದ ಕೇಳಿದ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನೀವು ಹೇಳ್ಕೊಡ್ತೀರ, ಸುಲಭದ ಪ್ರಶ್ನೆ ಇದೆ, ತುಂಬಾ ಸುಲಭ ಬಂದಿದೆ. ಅಮ್ಮನಿಗೆ ಗೊತ್ತಿರುವಂತದ್ದು, ನಮ್ಗಿಂತ ಚೆನ್ನಾಗಿ ಅಮ್ಮನಿಗೆ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಬನ್ನಿ ಅಮ್ಮ. ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸ್ತೀವಿ? ಉತ್ತರ ತಪ್ಪಾಗಿದೆ, ಅಕ್ಟೋಬರ್ 2. ಆದ್ರೂ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ರಘುವಂಶಿ ಪಾಪ ಬೇಜಾರು ಮಾಡ್ಕೊಂಡು ಕುಣಿತಾ ಇದ್ದಾರೆ. ರಮ್ಯಾ ಇಲ್ಲ, ರಮ್ಯಾ ಪೋಷಕರು. ವೈಷ್ಣವಿ 4th ಸೇರಿಗಾರು. ಚೈತನ್ ಕೊಳೂರ್. ದಿಲೀಪ್ ಸಿಗಂದೂರ್. ಶ್ರೀರಾಮ್ ಮತ್ತು ತಕ್ಷಕ್ ಇದಾರೆ. ಅಜ್ಜಿ ಬಂದು ಪರವಾಗಿಲ್ಲ, ಅವ್ರ ಅಜ್ಜಿ ಇಲ್ಲೆಲ್ಲ ಇದ್ರು. ಶ್ರೀರಾಮ್ ಮತ್ತು ತಕ್ಷಕ್. ಅನಿತಾ ಆಂಟಿ ಬನ್ನಿ, ಅನಿತಾ ಆಂಟಿ. ಶ್ರೀರಾಮ್ ಮತ್ತು ತಕ್ಷಕ್ ಅಭಿಯೋಗ ಇದ್ದಾರೆ, ಯಾರಾದ್ರೂ ಬರ್ಬೋದು. ನಮ್ಮ ಶರಾವತಿ ನದಿಯಿಂದಲೇ ಜೋಗದಲ್ಲಿ ಒಂದು ಜಲವಿದ್ಯುತ್ ಸಾಗರವನ್ನ ನಡೆಸ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು, ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವುದು ಆ ಜಲವಿದ್ಯುತ್ ಸಾಗರದ ಹೆಸರೇ. ಸರಿಯಾದ ಉತ್ತರ. ಜೋರಾಜ್ ಚಪ್ಪಾಳೆ ಹಾಕಿ. ಅವ್ರು ಈಸಿಯಾಗಿ ಕೇಳಿ ಅಂತ ಹೇಳಿದ್ರು, ಈಸಿ ಆಗ್ಬಿಡ್ತೇನೋ ಗೊತ್ತಿಲ್ಲ. ನಮ್ಮ ದೇವರಾಜ್ ಕಪ್ದೂರ್ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಗಿಫ್ಟ್ ಹ್ಯಾಂಪರ್ ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಭಿರಾಜ್ ಬ್ಯಾಕ್ವರ್ಡ್ ಅವರಿಗೆ. SDMC ಅಧ್ಯಕ್ಷರು ನನ್ನನ್ನು ಬೈಬೇಡಿ, ನಿಮಗೆ ಸಿಕ್ಕಿದಂತ ಬಹುಮಾನವನ್ನ ನಿಮ್ಮ ಅವರಿಗೆ ಅಭಿನಂದನೆಗಳು. ಇಲ್ಲಿವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿ ಭಾಗವಹಿಸಿ ನಮಗೆ ಸಹಕರಿಸುವಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಂಕಗಳು ಸಿಗಬಹುದು, ಸಿಗದೆ ಇರಬಹುದು. ಇದು ಒಂದು ಮನೋರಂಜನೆಗಾಗಿ ಆಡಿದ ಆಟ ಅಷ್ಟೇ. ಅಂದ್ರೆ ಮಕ್ಕಳಿಗೆ ಹೇಳ್ತೀವಲ್ವಾ, ಹೇಳ್ಬಿಡಿ ನೀವು ಯಾಕೆ ಬರ್ದಿಲ್ಲ, ಯಾಕೆ 25ಕ್ಕೆ 25 ಬಂದಿಲ್ಲ ಅಂತ ನಾವೆಲ್ಲರೂ ಇದು ಮಾಡ್ತೀವಿ, ಹೌದಾ? ನಾನು ಹಿಂದೆ ಮೀಟಿಂಗ್ ಸಹ ಹೇಳ್ತಿದ್ದೆ, ಯಾಕೆ ಆಗಲ್ಲ ಅಂದ್ರೆ ಈ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆಗಳು, ಆದ್ರೆ ಆ ಸಂದರ್ಭದಲ್ಲಿ ಆಗೋದಿಲ್ಲ. ಹಾಗಾಗಿ ಭಾಗವಹಿಸಿದಂತ ಚಿಳಾರತ್ನ ಮತ್ತು ಲತಿಕ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ರವೀಂದ್ರ ಹಾಗೂ ರೇಷ್ಮಾ ಮತ್ತು ರಶ್ಮಿಕಾ ಅವರಿಗೂ, ಜೊತೆಯಲ್ಲಿ ಶ್ರೀಮತಿ ರಂಜಿತಾ ಪ್ರಕಾಶ್ ಮತ್ತು ಅಥರ್ವ ಪಿ ಜೈನ್ ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.